ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯ ಪ್ರಾಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡತಕ್ಕಂತಹ ಇನ್ನೊಂದು ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈ ದೇವಸ್ಥಾನವು ಯಾವ ಸ್ಥಳದಲ್ಲಿದೆ, ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನು ತಿಳಿದುಕೊಂಡು ಬರೋಣ. ಬನ್ನಿ, ಸ್ವಾಮಿ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡೋಣ. ಈ ಮುಖ್ಯ ಪ್ರಾಣದೇವರ ದೇವಸ್ಥಾನವು ಕುಣಿಗಲ್ ತಾಲೂಕಿನ ಯಡಿಯೂರು ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿಯೇ ಇರುತ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುರಾಣ ಪ್ರಸಿದ್ಧವಾದಂತಹ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಕುಣಿಗಲ್ನಿಂದ ಹಾಸನಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಕುಣಿಗಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಈ ಮುಖ್ಯ ಪ್ರಾಣದೇವರು ಸುಮಾರು 4 ರಿಂದ 5 ಅಡಿ ಎತ್ತರ ಇದ್ದು, ಮುಖ್ಯ ಪ್ರಾಣದೇವರ ಬಾಲದಲ್ಲಿ ಗಂಟೆ, ಸೌಗಂಧಿಕ ಪುಷ್ಪ, ಶಂಕು ಚಕ್ರ ಇವೆಲ್ಲವೂ ಇರುವುದು ಕಂಡುಬರುತ್ತದೆ. ಇವೆಲ್ಲವೂ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಮುಖ್ಯ ಪ್ರಾಣದೇವರ ಸಂಕೇತವಾಗಿರುತ್ತದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಮುಖ್ಯ ಪ್ರಾಣದೇವರು ದೇವಸ್ಥಾನ ಅಥವಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಶಿಂಷಾ ನದಿಯ ದಂಡೆಯಲ್ಲಿ ಇರುತ್ತದೆ. ಒಂದು 10-15 ವರ್ಷಗಳ ಹಿಂದೆ ಈ ಶಿಂಷಾ ನದಿಯ ನೀರು ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಕಮ್ಮಿಯಾದ ಸಂದರ್ಭದಲ್ಲಿ ಈ ಮುಖ್ಯ ಪ್ರಾಣದೇವರ ವಿಗ್ರಹವು ಸಿಕ್ಕಿತು ಅಂತ ಹೇಳ್ತಾರೆ. ಆ ವಿಗ್ರಹವನ್ನು ತಂದು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿ ಪುಟ್ಟದೊಂದು ದೇವಸ್ಥಾನವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ವಿಚಾರವಾಗಿ ನಾವು ಕೂಡ ಸಂಶೋಧನೆ ನಡೆಸ್ತಾ ಇದ್ದು, ಇದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಗೊತ್ತಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ನೀವು ಇದೀಗ ದರ್ಶನವನ್ನು ಮಾಡಿದ್ದು ಕುಣಿಗಲ್ ತಾಲೂಕಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ವಿಗ್ರಹವನ್ನು. ನೀವು ಇನ್ನೊಮ್ಮೆ ಪುರಾಣ ಪ್ರಸಿದ್ಧವಾದಂತಹ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಈ ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಧನ್ಯವಾದಗಳು. ಇನ್ನೊಂದು ವಿಚಾರ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ 732 ಮುಖ್ಯ ಪ್ರಾಣದೇವರ ದೇವಸ್ಥಾನಗಳ ಸಂಶೋಧನೆಯಲ್ಲಿ ನಾವು ತೊಡಗಿದ್ದು, ನಿಮ್ಮ ಊರಲ್ಲಿ ಇದೇ ರೀತಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನಗಳು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿಗೆ ಬರ್ತೀವಿ, ವಿಡಿಯೋ ಮಾಡ್ತೀವಿ. ಧನ್ಯವಾದಗಳು. ಹರೀಶ್ ಶ್ರೀನಿವಾಸ.